ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಬಂದಿದ್ವಿ ನಮ್ಮ ನಾಗಮಂಗಲದ ಅತಿ ಪುರಾತನ ದೇವಸ್ಥಾನಗಳು ಒಂದಾದ ಶ್ರೀ ಭುವನೇಶ್ವರಿ ಸ್ವಾಮಿ ದೇವಸ್ಥಾನ. ಇಲ್ಲ ಶಿವನ ದೇವಸ್ಥಾನ ಅಂತಲೂ ಕೂಡ ಕರಿತೀವಿ. ತ್ರಿಪುರ ಸುಂದರಿ ಗುಡಿ ಇದೆ. शोभितलिङ्गं जन्म च दुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहन करुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गं सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिशोभितलिङ्गं ಶಿವಲಿಂಗಂ. ನಾಗಮಂಗಲ ಟೌನಿನ ಇಡೀ ಭಾರತ ದೇಶದ 140 ಕೋಟಿ ಭಾರತೀಯರಿಗೆ ಈ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಹಾಗೂ ಟೌನ್ನಲ್ಲಿರುವ ಶ್ರೀ ಭುವನೇಶ್ವರ ಸ್ವಾಮಿ ಹಾಗೂ ಶ್ರೀ ಬಾಲತ್ರಿಪುರ ಸುಂದರಿ ಅಮ್ಮನವರ ದೇವಾಲಯವು ಸಾವಿರಾರು ವರ್ಷದ ಇತಿಹಾಸ ಹೊಂದಿರುತ್ತದೆ. ಈ ದೇವಸ್ಥಾನದ ಇತಿಹಾಸವೇನೆಂದರೆ, ಮದುವೆ ಆಗದಿದ್ದವರಿಗೆ, ಮಕ್ಕಳಾಗದಿದ್ದವರಿಗೆ, ಯಾವುದೇ ಗ್ರಹದೋಷ ಹಾಗೂ ಚರ್ಮ ಕಾಯಿಲೆ ಇರುವವರು ಇಲ್ಲಿ ಬಂದರೆ ಈ ಎಲ್ಲ ಗುಣ ಆಗುವುದರಲ್ಲಿ ಈ ಸಂದೇಹವೇ ಬೇಡಿ. ಮಹಾಶಿವರಾತ್ರಿಯ ಹಬ್ಬದ ಪ್ರಯುಕ್ತವಾಗಿ ಶ್ರೀ ಭುವನೇಶ್ವರ ಸ್ವಾಮಿ ದೇವಾಲಯದ ಪೂಜೆ ಕಾರ್ಯಕ್ರಮ ಹಾಗೂ ಅಭಿಷೇಕವನ್ನು ಮಾಡಿರುತ್ತದೆ. ಸಂಜೆ 6 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿಯ ಮುಖಾಂತರ ಪ್ರಸಾದವಾಗಿ ಶ್ರೀ ಕಾಬೂಲ್ ಕಡ್ಲೆ ಹಾಗೂ ತಿರುಪತಿ ಲಾಡುವನ್ನು ವಿತರಣೆ ಮಾಡಲಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ओम भीमानंदे नमः, ओम भीमाय नमः, विग्रहाय नमः, ओम रक्षावरहराय नमः, ओम हराय ಮಾಡ್ರ ಹಾಂ ಇನ್ನೊಂದೇನು ಓಂ ನಮ ಶಿವಾಯ ಅಂತಾನೆ ಜೋರಾಗಿ ಎಲ್ಲರೂ ಹೇಳ್ರ. ಸ್ನೇಹಿತರೆ, ಇವಾಗ ನಾವು ಸೋಮಕೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ. ಸೊ ಇದು ನಮ್ಮ ನಾಗಮಂಗಲದ ಇದು ಕೂಡ ಒಂದು ಪುರಾತನವಾದ ದೇವಸ್ಥಾನ. ಏನೋ ಹಾಯ್ ಮಾಡೋ ನನಗರ ಕಣ ಕ್ಯಾಮ್ರಾ ಕ್ಯಾಮ್ರಾ ಕಣ. ಇವಾಗ ನೋಡಿ ಎಲ್ಲ ನಮ್ಮ ಮಹಾಶಿವರಾತ್ರಿಯ ಪ್ರಯುಕ್ತ ಲಕ್ಷ ದೀಪೋತ್ಸವನ ಮಾಡ್ತಾರೆ ನಮ್ಮ ನಾಗಮಂಗಲದಲ್ಲಿ. ಸೊ ಅದರ ತಯಾರಿ ನಡೀತಾ ಇದೆ.
ನಾವು ಹುಡುಗರೆಲ್ಲ ನಾವು ಹುಡುಗರು ಇದ್ದಾಗ ಬರ್ತಾ ಇದ್ದೋ, ಇವಾಗ ಬರ್ತಾ ಇಲ್ಲ. ನೋಡ್ಬೋದು ಎಲ್ಲ ಹುಡುಗರೆಲ್ಲ ಮಾಡ್ತಾ ಇದ್ದಾರೆ, ದೀಪಗಳನ್ನ ಇಡ್ತಾ ಇದ್ದಾರೆ. ನಂತರ ಗರುಡ ಕಂಬದ ಮೇಲೆ ದೀಪ ಹತ್ತಿಸ್ತಾರೆ ಈ ದಿನ. ಇದೊಂದು ವಿಶೇಷ. ಯಾಕಲಾ ಒಬ್ಬನೇ ತಿರುಗ್ತಾ ಇದೆ? ಇಲ್ಲ ಅಲ್ಲಿ ಹುಡುಗರು ಅದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀನಿ. ಇಬ್ರಿಗೂ ಬೇಜಾರಾಗ್ಬಾರ್ದು, ಇಬ್ಬರಿಗೂ ಬೇಜಾರಾಗಬಾರ್ದು ಅಂತ ಎಂಜಾಯ್ ಮಾಡೋದು. ಸ್ನೇಹಿತರೆ, ನಮ್ಮ ಸುಬ್ಬು ಅವ್ರು ಸಿಕ್ಕವ್ರೆ ಇವಾಗ. ಇಲ್ಲಿ ನಾವು ಕಾಣ್ತಾನೆ ಇಲ್ಲ. ಕಾಣಿಸ್ತದ ಕಣ, ಇಲ್ಲಿ ಇಲ್ವಲ್ಲ ಎಲ್ಲೋ. ಓ, ಅದು ದೊಡ್ಡದಾಗ ಕಾಣ್ತಾ ಮೊಬೈಲಲ್ಲಿ ಕಾಣಿಸ್ತದೆ. ಇವಾಗೆಲ್ಲ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದಾರೆ. ಇಲ್ಲಿ ಯಾರು ಹಚ್ಚೋಗಿಲ್ಲ, ಹಚ್ಚಾರ ಇಲ್ಲ ಎಲ್ಲ ಆದ್ರೂ ಹಚ್ಬಿಟ್ಟು ಈಗ ಇದು ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಚಾನಲ್ ಹಾಕಪ್ಪ ಬಂದ ಅಂತ ಈಗ. ಸ್ನೇಹಿತರೆ ನೋಡಿ, ಮದುವೆಗೊಂಡು ಮದುವೆಗೊಂಡು ಒಂದು ಇವನು ಇಂಪಾರ್ಟೆಂಟ್ ಏನು ಹೇಳೋ ಅವ್ನ ಬಗ್ಗೆ